ಹನುಮಂತು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಹಲವರಲ್ಲಿ ಹೊಟ್ಟೆ ಉರಿ ಕೂಡ ಶುರುವಾಗಿರುವಂತಹದ್ದು. ಬಣ್ಣದ ಲೋಕದ ಜನರಿಗೆ ಕಪ್ಪು ಸಿಗಲಿಲ್ಲ ಅಂತ ಹೇಳಿ ಸಾಕಷ್ಟು ಹಸುವೆ ಕೂಡ ಪಟ್ಕೊಂಡಿರೋರು ಇದ್ದಾರೆ. ಆದರೆ ಹನುಮಂತು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಹಲವರಲ್ಲಿ ಈಗ ಹೊಟ್ಟೆ ಉರಿ ಶುರುವಾಗಿರುವಂತಹದ್ದು. ಬಣ್ಣದ ಲೋಕದ ಜನರಿಗೆ ಕಪ್ ಸಿಗಲಿಲ್ಲ ಹೀಗಂತ ಹೇಳಿ ಕೆಲವರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಹಳ್ಳಿ ಹೈದ ಸಿಂಪಲ್ ಹನುಮಂತ ಜನರ ಮನಸ್ಸು ಗೆದ್ದ. ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಕುಟುಂಬಸ್ಥರಿಂದಲೇ ಅಪಸ್ವರ ಎದ್ದಿರುವಂತಹದ್ದು. ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಅವರ ತಾಯಿ ಮಾತನಾಡುವಂತಹ ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂತಹದ್ದು. ತನ್ನ ಮಗನಿಗೆ ಕಪ್ ಸಿಗಲಿಲ್ವಾ ಅನ್ನೋ ನೋವಲ್ಲಿ ಹಿಂಗಂದ್ಬಿಟ್ರಾ? ಎಸ್, ಬಿಗ್ ಬಾಸ್ ಸ್ಪರ್ಧಿಗಳು ಕುಟುಂಬಸ್ಥರಿಂದಲೇ ಈಗ ಅಪಸ್ವರ ಎದ್ದಿರುವಂತಹದ್ದು. ಬಿಗ್ ಬಾಸ್ ರನ್ನರ್ ಅಪ್ ತಾಯಿ ಹಾಡಿದ ಮಾತು ಸರಿನಾ? ತನ್ನ ಮಗನಿಗೆ ಕಪ್ ಸಿಗಲಿಲ್ವಾ ಅನ್ನೋ ನೋವಲ್ಲಿ ಹಿಂಗಂದ್ರ? ಹನುಮಂತು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಹಲವರಲ್ಲಿ ಖುಷಿ ಕೂಡ ಇದೆ, ಹಲವರಲ್ಲಿ ಹೊಟ್ಟೆ ಉರಿ ಕೂಡ ಇದೆ. ಅದರಲ್ಲೂ ಬಣ್ಣದ ಲೋಕದ ಜನರಿಗೆ ಕಪ್ ಸಿಗಲಿಲ್ವಲ್ಲ ಅಂತೇಳಿ ಕೆಲವರಿಗೆ ಸ್ವಲ್ಪ ಬೇಜಾರ ಕೂಡ ಇದೆ. ಆದರೆ ಹಳ್ಳಿ ಹೈದ ಸಿಂಪಲ್ ಹನುಮಂತ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾನೆ. ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಅವರ ಕುಟುಂಬಸ್ಥರಿಂದಲೇ ಅಪಸ್ವರ ಎದ್ದಿರುವಂತಹದ್ದು. ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರ ತಾಯಿ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿಯ ಬಿಗ್ ಬಾಸ್ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಹನುಮಂತು ಆಟವನ್ನ ಸ್ವತಃ ತ್ರಿವಿಕ್ರಮ್ ಅವರೇ ಮೆಚ್ಚಿದ್ದಾರೆ. ಆದರೆ ಹನುಮಂತು ಗೆದ್ದಿದ್ದಕ್ಕೆ ತ್ರಿವಿಕ್ರಮ್ ತಾಯಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹನುಮಂತನಲ್ಲಿ ಬೇರೆ ಏನು ಕಾಣಿಸಲಿಲ್ಲ ಹೀಗಂತ ಹೇಳಿದ್ದು ತ್ರಿವಿಕ್ರಮ್ ಅವರ ತಾಯಿ ವನಜಾಕ್ಷಿ. ಹನುಮಂತು ಬಿಟ್ಟು ಬೇರೆ ಯಾರಿಗಾದರೂ ಸಿಗಬೇಕಾಗಿತ್ತು, ನನ್ನ ಮಗನಿಗೆ ಸಿಕ್ಕಿಲ್ಲ ಎಂದು ಬೇಸರ ಇಲ್ಲ, ಆದರೆ ಹನುಮಂತನ ಬಿಟ್ಟು ಬೇರೆಯವರಿಗೆ ಕೊಡಬೇಕಾಗಿತ್ತು. ಎಸ್, ತ್ರಿವಿಕ್ರಮ್ ಅವರ ತಾಯಿ ವನಜಾಕ್ಷಿಯವರು ಈ ರೀತಿಯಾಗಿ ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹದ್ದು. ಹನುಮಂತು ಬಿಟ್ಟರೆ ಬೇರೆ ಯಾರೂ ಇರಲಿಲ್ವಾ? ಹನುಮಂತು ಆಟ ಅಷ್ಟೊಂದೇನು ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ನನ್ನ ಮಗನಿಗೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವರಿಗಾದರೂ ಸಿಗ್ಬೋದಾಗಿತ್ತು ಹನುಮಂತು ಬಿಟ್ಟು ಅಂತ ಹೇಳಿ ಈಗ ವನಜಾಕ್ಷಿಯವರು ತಮ್ಮ ಅನಿಸಿಕೆಯನ್ನು ಅವರು ಈಗ ಹಂಚಿಕೊಂಡಿರುವಂತಹದ್ದು. ಆದರೆ ಇವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇವರ ಒಂದು ಸ್ಟೇಟ್ಮೆಂಟ್ಗೆ ಇಡೀ ಕರ್ನಾಟಕದ ಜನರು ಕೂಡ ಈಗ ತುಂಬ ವಿರೋಧ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಅದು ಯಾವ ರೀತಿ ಅಂತೇಳಿ ನಾನು ಮುಂದಿನ ಬ್ರೇಕಿಂಗಲ್ಲಿ ಹೇಳ್ತೀನಿ. ಸದ್ಯಕ್ಕಂತೂ ಬಿಗ್ ಬಾಸಲ್ಲಿ ಹನುಮಂತು ವಿನ್ನರ್ ಆಗಿದ್ದಾರೆ, ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಸೊ ಎಸ್, ಈಗ ಮೂರನೇ ಬ್ರೇಕಿಂಗ್ ಬರ್ತಾ ಇದೆ. ಹನುಮಂತನನ್ನು ಇಡೀ ಕರ್ನಾಡಿನ ಜನರೇ ಮೆಚ್ಚಿದ್ದಾರೆ, ಕೊಂಡಾಡಿದ್ದಾರೆ, ಅಪ್ಕೊಂಡಿದ್ದಾರೆ. ಆದರೆ ಕೆಲ ಸ್ಪರ್ಧಿಗಳು ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.
ಹನುಮಂತು ಆಟಕ್ಕೆ 5 ಕೋಟಿಗೂ ಹೆಚ್ಚು ಓಟು ಬಂದಿವೆ. ಇಷ್ಟಾದರೂ ಹನುಮಂತು ಗೆಲ್ಲಬಾರ್ದಾಗಿತ್ತು ಹೀಗಂತ ಹೇಳಿದ್ದು ತ್ರಿವಿಕ್ರಮ್ ಅವರ ತಾಯಿ ವನಜಾಕ್ಷಿ. ಅತ್ತ ಮಗನೇ ಹನುಮಂತು ವಿನ್ ಆಗಿದ್ದನ್ನ ಮನಸಾರೆ ಒಪ್ಪಿಕೊಂಡಿದ್ದಾರೆ. ತ್ರಿವಿಕ್ರಮ್ ತಾಯಿ ಹನುಮಂತನನ್ನ ವಿರೋಧಿಸಿದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂತಹದ್ದು. ತ್ರಿವಿಕ್ರಮ್ ಅವರ ತಾಯಿ ವನಜಾಕ್ಷಿ ಹೀಗೆ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಎಸ್, ಈಗ ತ್ರಿವಿಕ್ರಮ್ ಅವರ ತಾಯಿ ಏನು ಮಾತನಾಡಿದ್ರು ಅದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ, ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಅಲ್ಲ, ನನಗೆ ನನ್ನ ಮಗಂಗೆ ಬೇಕು ಅನ್ನೋದೇನಿಲ್ಲ, ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೇ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದಿತ್ತು. ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ, ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಅಲ್ಲ, ನನ್ನ ಮಗಂಗೆ ಬೇಕು ಅನ್ನೋದೇನಿಲ್ಲ, ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೇ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದಿತ್ತು. ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ, ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಅಲ್ಲ, ನನ್ನ ಮಗಂಗೆ ಬೇಕು.